ನುಗ್ಗೆಕಾಯಿ ರಸಂ ಮಾಡುವ ವಿಧಾನ. ಕುಕ್ಕರ್ಗೆ ಅರ್ಧ ಕಪ್ ಬೇಳೆ, 2 ಟೊಮೆಟೊ, ಕತ್ತರಿಸಿಕೊಂಡ 4 ನುಗ್ಗೆಕಾಯಿ, 1 ಚಿಟಿಕೆ ಉಪ್ಪು, 2 ಗ್ಲಾಸ್ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿಕೊಳ್ಳಿ. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಧನಿಯಾ ಕಾಳು, 2 ಟೇಬಲ್ ಸ್ಪೂನ್ ಸೋಂಪು ಕಾಳು, 2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕಾಳು ಮೆಣಸು, 3 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ತಣಿಯಲು ಬಿಟ್ಟು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರಿನಲ್ಲಿ ಬೆಂದ ನುಗ್ಗೆಕಾಯಿಯನ್ನು ಮಾತ್ರ ಒಂದು ಬೌಲ್ಗೆ ವರ್ಗಾಯಿಸಿಕೊಂಡು ಕುಕ್ಕರ್ನಲ್ಲಿರುವ ಟೊಮ್ಯಾಟೊ ಮತ್ತು ತೊಗರಿಬೇಳೆಯನ್ನು ಸ್ಮ್ಯಾಶರ್ನಿಂದ ಸ್ಮ್ಯಾಶ್ ಮಾಡಿಕೊಳ್ಳಿ. ನಂತರ ಬೆಂದ ನುಗ್ಗೆಕಾಯಿ ಸ್ಮ್ಯಾಶ್ ಮಾಡಿ ಅದರಿಂದ ನುಗ್ಗೆಕಾಯಿ ರಸವನ್ನು ತೆಗೆದು ನುಗ್ಗೆಕಾಯಿ ರಸಕ್ಕೆ ಹುಣಸೆ ರಸವನ್ನು ಬೆರೆಸಿ ಬದಿಗಿಟ್ಟುಕೊಳ್ಳಿ. ಒಂದು ಬಾಣಲೆಗೆ 2 ಸ್ಪೂನ್ ಅಡುಗೆ ಎಣ್ಣೆ, 2 ಟೇಬಲ್ ಸ್ಪೂನ್ ಸಾಸಿವೆ, 2 ಟೀ ಸ್ಪೂನ್ ಜೀರಿಗೆ, 1 ಬೌಲ್ ಈರುಳ್ಳಿ, 10 ಎಸಳು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು, 2 ಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ರುಬ್ಬಿದ ಮಸಾಲೆ ಪುಡಿಯನ್ನು ಹಾಕಿ ಪರಿಮಳ ಬರುವ ಹಾಗೆ ಹುರಿದುಕೊಳ್ಳಿ. ಈಗ ಬಾಣಲೆಗೆ ನುಗ್ಗೆಕಾಯಿ ರಸವನ್ನು ಮತ್ತು ಸ್ಮ್ಯಾಶ್ ಮಾಡಿಕೊಂಡ ಟೊಮ್ಯಾಟೊ ಮತ್ತು ತೊಗರಿಬೇಳೆಯನ್ನು ಬೆರೆಸಿ 3 ಟೇಬಲ್ ಸ್ಪೂನ್ ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ನುಗ್ಗೆಕಾಯಿ ರಸಂ ಸವಿಯಲು ಸಿದ್ಧ. ಸೊ ಡಾರ್ಲಿಂಗ್, ನೀವು ಹೇಳ್ದಂಗೆ ನೀವು ಮಾಡಿದ ನುಗ್ಗೆಕಾಯಿ ರಸಂ ಸಖತ್ತಾಗಿತ್ತು. ಓಕೆ, ನಾವು ಅಷ್ಟು ಸುಲಭಕ್ಕೆ ಬಿಡಲ್ಲ. ರಸಮ್ ಏನೋ ತೋರಿಸ್ಬಿಟ್ರಿ, ಸ್ವಲ್ಪ ಏನಾದ್ರೂ ಯೂನಿಕ್ ಆಗಿರೋದು ಇನ್ನೊಂದೇನಾದ್ರು ನನಗೋಸ್ಕರ ಮಾಡ್ಕೊಡಿ. ಸ್ಯಾಲಡ್. ಓಕೆ, ಸೊ ಇವತ್ತು ನೀವು ಮಾಡ್ತಾರೋ ಸ್ಯಾಲಡ್ ಅಲ್ಲಿ ಸ್ಪೆಷಲ್ ಏನು? ಸೊ ಇವತ್ತು ಚೇಪೆಕಾಯಿ ಸಾಲಡ್. ನನಗೆ ವೆಯ್ಟ್ ಮಾಡಕ್ ಆಗಲ್ಲ. ತರ್ಸಿ ಮತ್ತೆ ರೇಷನ್ ತಗೊಂಬಂದ್ರ ರೇಷನ್. ಸೀಬೆಕಾಯಿ. ಓಕೆ, ಒಂದ್ ಇಡೀ ಸೀಬೆಕಾಯಿ Okay. ನೀಟಾಗಿ ಚಿಕ್ಕದಾಗಿ ಹೆಚ್ಕೊಂಡು ಎಸ್, ಬೌಲಲ್ಲಿ ಹಾಕೊಳ್ಳೋದು. ಓಕೆ. ಅದಾದ್ಮೇಲೆ ಒಂದು ದಾಳಿಂಬೆ. ದಾಳಿಂಬೆ ಎಲ್ಲ ನನ್ನ ಫೇವ್ರೆಟ್ ಫ್ರೂಟ್ ಇದು. ನನಗೆ ಫ್ರೂಟ್ಸ್ ಅಂದ್ರೆ ಭಾರಿ ಇಷ್ಟ. ಪಪ್ಪಾಯ ಬಂದ್ಬಿಟ್ಟು ತೆಂಗಿನ ತುರಿ. ತೆಂಗಿನ ತುರಿ ಜಾಸ್ತಿ ಹಾಕ್ಬೇಕಾಗಿಲ್ಲ, ಸುಮ್ಮನೆ ಸ್ವಲ್ಪ ಒಂದು ಹಾಫ್ ಬೌಲ್. ಎಸ್ ಎಸ್. ಆಮೇಲೆ ಕ್ಯಾರೆಟ್ ತುರಿದಿಟ್ಕೊಂಡ್ಬಿಟ್ಟು ತುರಿದಿಟ್ಕೊಂಡ್ಬಿಟ್ಟು ಕ್ಯಾರೆಟ್ ಅಷ್ಟೇ ಜಾಸ್ತಿ ಹಾಕೋದು ಬೇಡ, ಯಾಕೆ ಅಂದ್ರೆ ಇದೇ ಡಾಮಿನೇಟ್ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಸುಮ್ಮನೆ 1-2 ಟೀ ಸ್ಪೂನು. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು, ಅದಾದ್ಮೇಲೆ ಸ್ವಲ್ಪ ಮೆಣಸು, ಒಂದು ಹಾಫ್ ಟೇಬಲ್ ಸ್ಪೂನ್. ಎಸ್, ಓಕೆ, ಹಾಫ್ ಟೇಬಲ್ ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕದೇ ಇದ್ರೆ ಆಗುತ್ತೆ ದೊಡ್ಡ ತಪ್ಪು. ನಂಗೆ ಒಂದು ಆಸೆ ಇದೆ, ಹೇಳಿ. ಈ ಕ್ರಿಕೆಟ್ ಕಾಮೆಂಟ್ರಿ ಮಾಡ್ತಾರಲ್ಲ, ಈಗ ಬರ್ತಾ ಇದೆ ಬಾಲೋ 6 ರನ್ ಹೊಡೆದಿದ್ದಾರೆ ನಮ್ಮ ಸುರೇಂದ್ರ ಪಂಡಿತ್ ಅವರು, ಬರ್ಲಿ ಜೋರದ ಚಪ್ಪಾಳೆ, ವಾವ್ ಏನ್ ಬ್ಯಾಟಿಂಗ್ ಮಾಡಿದ್ರು ಅಂತ. ಆ ತರ ಕಿಚನ್ ಅಲ್ಲಿ ನಾವು ಕಾಮೆಂಟ್ರಿ ಮಾಡಿದ್ರೆ ಹೆಂಗಿರತ್ತೆ? ಈಗ ಬರ್ತಾ ಇದೆ ನಿಂಬೆ ಹಣ್ಣು ಹಿಂಡಿದ್ರೆ ಬರುತ್ತೆ ಸಿಕ್ಸರು. ಈಗ ನಮ್ಮ ಸ್ಯಾಲಡ್ ರೆಡಿ, ಕುಕಿಂಗ್ ವಿತೌಟ್ ಫೈರ್. ಸೀರಿಯಸ್ಲಿ? ಅಷ್ಟೇ. ಓ ಮೈ ಗಾಡ್. ಈಗ ನೀವು ನೋಡ್ತಾ ಇದ್ದೀರಾ ರಂಗು ಬಿರಂಗಿ ಸ್ಯಾಲಡ್. ಈಗ ಸ್ಯಾಲಡ್ ಸ್ಟೇಡಿಯಂ ಒಳಗಡೆ ಹೋಗ್ತಾ ಇದೆ. ಅದು ಹೇಗೆ ಒಂದು ಫೀಲ್ಡಿಂಗ್ ಮಾಡುತ್ತೆ, ಬ್ಯಾಟಿಂಗ್ ಮಾಡುತ್ತೆ, ಹೇಗೆ ಪಿಚ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಈಗ ನೋಡಿ, ಹೋಗ್ತಾ ಇದೆ. ನಿಮಗಾಗಿ ಕುಕಿಂಗ್ ವಿತೌಟ್ ಫೈರ್. ವಾವ್, ಸ್ಕೂಲ್ ಡೇಸ್ ಅಲ್ಲಿ ಆಟ ಆಡ್ತಿದ್ವಿ, ಬಟ್ ಇದ್ಯಾಕೂ ನಂಗೆ ಒಂಥರ ಸ್ಪೆಷಲ್ ಅನಿಸ್ತಾ ಇದೆ. ತಿಂದು ನೋಡಿ, ಇನ್ನೂ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿದೆ. ನನಗೆ ಯಾವ್ದನ್ನ ಅಗಿಬೇಕು ಅಂದ್ರೆ ಗೊತ್ತಾಗ್ತಿಲ್ಲ. ಸಾಕಾಗಿದೆ, ಸೋ ಹೆಲ್ದಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ನನಗಂತೂ ಸಖತ್ ಇಷ್ಟ ಆಯ್ತು. ಇದು ಮೇ ಬಿ ಹಾರ್ಡ್ಲಿ ಒಂದು 5 ನಿಮಿಷ ತಗೋಬಹುದು ಅಷ್ಟೇ ನಿಮಗೆ ಮಾಡೋದಕ್ಕೆ. ಹೆಚ್ಚಕ್ಕೆ ಒಂದು ಸ್ವಲ್ಪ ಪೇಷನ್ಸ್ ಬೇಕು.